ಈಗ ವಿಜೇಂದ್ರ ಹೋಗಿ ಊದೇ ಒಂದು ರಾತ್ರಿ ಮಕ್ಕೊಂಡಾನ. ಅಮಿತ್ ಶಾ ಫೋನ್ ಬಂದಿತ್ತು, ಏನ ಪ್ರೀತಮ್ ಗೌಡನ್ನೇ ನೀ ಅಲ್ಲಿ ಮಾತಾಡು, ನಾ ಇಲ್ಲಿ ಮಾತಾಡ್ತೀನಿ. ಆ ರುದ್ರೇಶ ತಮೇಶ್ ಗೌಡ ನೀ ಒಳಗೆ ಕೂತು ಹಲೋ ಮೈ ಅಮಿತ್ ಶಾ ಬಾತ್ ಕರ. हाँ बोलिए सर, आई एम थैंक यू सर, थैंक यू सर, 6 दिन से मैं ये फार्मर के साथ है. ಇದನ್ನ ಯಾವ ಮೀಡಿಯಾದವ್ರು ಹೇಳುವುದೇ ಇಲ್ಲ. ರೈತರ ಹಬ್ಬಿನ ಬಗ್ಗೆ ಚರ್ಚೆ ನಡೆಸಿದ ಅಮಿತ್ ಶಾ ಅಡಿಲಕತ್ತೆ. ಅದೇನು ರೈತರ ಸಮಸ್ಯೆನೂ ಕೇಳಲ್ಲ, ಚಂಡ್ ಕೇಳಲ್ಲ. ಅವ ಒಳಕೊತ್ತು ಯಾವ ಮಾತಾಡೋನೋ ಗೊತ್ತಿಲ್ಲ. ಅವ್ರು ಅಮಿತ್ ಶಾ ಅಂತರು ಅಲ್ಲ. ಈ ಪುಣ್ಯಾತ್ಮ ಹೇಳಿದ 6 ದಿವಸದಿಂದ ಅಲ್ಲಿ ಅದನ್ನ ಕೇಳಲ್ಲ. ನೀವು ಮೀಡಿಯಾದವರು ಅದನ್ನ ಖಂಡನೆನೂ ಮಾಡಲಾಗಿರಿ, ಅದು ಖಂಡನೆನೂ ಮಾಡಲಾಗಿರಿ. ಇನ್ನೊಂದು ಚಾನಲ್ ಐತಿ, ಗ್ಯಾರಂಟಿ ಐತೆ. ಅಮಿತ್ ಶಾ ಶಾಕ್, ವಿಜೇಂದ್ರ ರಾಕ್, ವಿರೋಧಿಗಳು ಡಾಕ್. ಏನು ಬೇಕಾದ್ರೆ ಬಾಯಿಗೆ ಬಂದಿದ್ದು ಹೊಡೆದ್ರ ನಿಮಗೂ ಮಾನವ, ನೀವು ರೊಕ್ಕ ತೊಗೊಂಡು ಹೊಡೆದು ಹೇಳಲಿಕ್ಕತ್ತಿರೋದು ಗುರ್ತಾಗ್ತದೆ. ಅಮಿತ್ ಶಾ ಇಲ್ಲ, ಅಮಿತ್ ಶಾ ಶಾಕ್, ವಿಜೇಂದ್ರ ರಾಕ್, ವಿರೋಧಿಗಳು ಘಟೋಟ್. ಏನು ನೋಡ ಪ್ರಾಸಬದ್ಧ ಕೂರಿಸಿ ನೋಡೋಣ. ಅಮಿತ್ ಶಾ ಯಾಕೆ ಶಾಕ್ ಆಗ್ತಾರ? ನಾವ್ಯಾಕೆ ವಿರೋಧಿಗಳು ಯಾಕೆ ಏನು ಗ್ಯಾರಂಟಿ ಚಾನಲ್ ನೋಡಿ ನಾವು ರಾಜಕಾರಣ ಮಾಡಕತ್ತಿದ? ಸುಮ್ಮನೆ ಚಾನಲ್ಗಳು ಕೆಲವೊಮ್ಮೆ ಇಷ್ಟು ಚಮಚಾಗಿರಿ ಗುಲಾಮಗಿರಿ ಬೀಳಬಾರ್ದು. ಇವಕ್ಕೂ ಸ್ವಾಯತ್ತತೆ ಇರಬೇಕು. ಅದಕ್ಕೆ ಹೇಳ್ತೀನಿ, ಕಬ್ಬಿನ ರೈತರಿಗೆ ಹೇಳ್ತೀನಿ ನಾನು, ದಯವಿಟ್ಟು ಪ್ರಾಕ್ಟಿಕಲ್ ಆಗಿ ಮಾತಾಡ್ತೀನಿ. ರೈತರಿಗೂ ಹೌದು, ಪ್ರಾಕ್ಟಿಕಲ್ ಆಗಿ ಮಾತಾಡ್ತೀನಿ. 3500 ನಂದೇ ಕಾರ್ಖಾನೆ ಕೊಡ್ತೀನಿ. ಕೊಟ್ಟು ನಾ 10,000 ಕೊಡ್ತೀರ ಮ್ಯಾಗಿನ ನನಗೆ? ನಾ 14,000 ರೂಪಾಯಿ ಗಳಿಸ್ಲಾಕತ್ತಿ ಅಂತ ಹೇಳಿ ನೀವು ಪಾಪ ನಿಮ್ಮ ಮೀಡಿಯಾದವ್ರಿಗೂ ಬಾಯಿಗೆ ಬಂದಂಗೆ ಬೈದು. ಅದಕ್ಕೆ ನೀವೇನು ಮಾಡಿದ್ರಿ, ಮೀಡಿಯಾದವರು ಭಾಳ ಬೈಲಾಕತ್ತಾರ ಅಂತ ಹೇಳಿ ಅವ್ರು ರೈತರಿಗೆ ಉಬ್ಬಿಸ್ಲಾಕ ಹೋಗಿ ಹಿಂಗೆ ಹೊಡಿಲಾಕತ್ತಾರೆ. ಹಿಂಗೂ ಹೊಡಿಬೇಡ್ರಿ, ಹಂಗೂ ಹೊಡಿಬೇಡ್ರಿ. ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ರೀತಿ ರಿಕವರಿ ಇದೆ. ಬೆಳಗಾವಿ ಜಿಲ್ಲೆಯಲ್ಲಿ ಬೇರೆ ಇದೆ, ಬಾಗಲಕೋಟೆ ಜಿಲ್ಲೆಯಲ್ಲಿ ಬೇರೆ ಇದೆ, ವಿಜಯಪುರ ಜಿಲ್ಲೆಯಲ್ಲಿ ಬೇರೆ ಇದೆ, ಕಲಬುರಗಿಯಲ್ಲಿ ಬೇರೆ ಇದೆ. ನಮ್ಮ ಚಿಂಚೋಳಿ ಫ್ಯಾಕ್ಟ್ರಿ ನಮ್ಮಲ್ಲಿ ರಿಕವರಿ 9.8ರಿಂದ 10.1 ತನಕ ಇದೆ. ನಾವು 3,500 ಕೊಟ್ಟರೆ ನೇರವಾಗಿ 1,600 ರೂಪಾಯಿ ಲಾಸ್ ಆಗ್ತದೆ. ಅದನ್ನ ಯಾರು ಪರ್ ಟನ್ ಅದನ್ನ ಯಾರು ತುಂಬಿಕೊಡ್ತಾರ? ಅದಕ್ಕೆ ನೀವು ಮಾಲೀಕರದಿರಿ, ನೀವು ಹಂಗೆ ಮಾಡಿರಿ ಅಂತ ನೀವು ಅಲ್ಲಿ ಕೂತು ಕಟ್ಟಿ ಮ್ಯಾಗ ಕೂತು ಹೇಳ್ತಾರಲ್ಲ, ಇವತ್ತೇ ಬರ್ರಿ, ನಾನು ಕಾರ್ಖಾನೆ ಕೊಡ್ತೀನಿ. 3,500 ಕೊಡಿ. ನಾ ಒಂದು 14,500 ಅಂದಾರ. ಪಾಪ ನಾವು ಮತ್ತೆ 1,000 ಕಡಿಮೆ ಮಾಡ್ತೀರಿ ನಮ್ಗೆ. 4,500 ರೂಪಾಯಿ ಕೊಡಿ. ನೀವು ನೋಡ ಬಂಗಾರ ತೆಗೀರಿ, ನಮ್ಗೆ ಯಾವ ಮಗು ಬೇಡ ಆಗುತ್ತೆ. ಸುಮ್ಮನೆ ಈಗ ಅಲ್ಲಿ ನನಗೆ ಬಾತಾರ, ನಾ ಅಲ್ಲಿ ಹೋಗಿ ಏನು ವಾದ ಮಾಡ್ಬೇಕ್ರಿ? ಈಗ ಅಲ್ಲಿ ಹೋಗಿ ವಿಜೇಂದ್ರ ಬಂದಾರೆ, ಭಯಂಕರ ಡಿಮಾಂಡ್ ಆದರು. ರಾತ್ರಿ ರೈತ ನಾಯಕ ನಾನು ಹ್ಯಾಂಗೆ ನೋಡಿದ್ರು ಯಾತ ನಮ್ಮ ಅಭಿಮಾನಿಗೆ ಫೋನ್ ಮಾಡ್ತಾರೆ. ನಾ ಹೋಗಿ ಸುಳ್ಳು ಹೇಳು ಮಗ ಅಲ್ಲ, ವಾಸ್ತವನ ಮಾತಾಡೋ. ನಿಮ್ಗೆ ಬರೇ ಇಂಥ ನಾಟಕ ಕಂಪನಿ ಬೇಕಾಗಿತ್ತು, ವಿಜೇಂದ್ರ ಹಿಡ್ಕೊಂಡ್ಕೊಂಡಿರ್ಬೇಕಾಗಿತ್ತು. ಬಿಟ್ಟರೆ ಗಿರಕಿನ ಅವ್ನು ಸಂಜೆ ಮುಂದೆ ಇಲ್ಲೇ ಬಂದು ಮತ್ತೆ ಬರ್ತಡೇ ಪಾರ್ಟಿ ಜೋರ ಆಚರಿಸಿ ಅಲ್ಲಿ ಮಕ್ಕೊಂಡಿದ್ದು. ತನ್ನ ಹುಟ್ಟುಹಬ್ಬ ಆಚರಣೆ ಮಾಡದಂಥ ಧೀಮಂತ ನಾಯಕ, ರೈತ ನಾಯಕ ವಿಜೇಂದ್ರ ಅವ್ರಿಗೆ ಭಾರಿ ಬೆಂಬಲ, ಯತ್ನಾಳ್ಗೆ ಭಾರಿ ಹಿನ್ನಡೆ. ಹೊಡ್ರಿ ಡಮ್ಮ 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 ಡಮ್ ಹೊಡ್ಕೋತ ಹೋಗ್ರಿ. ಸುಮ್ಮನೆ ಬೋಗಸ್ ಹೊಡಿಬೇಡ್ರಿ. ವಿಜೇಂದ್ರ ಒಂದು ರಾತ್ರಿಯಾಗ ರೈತ ನಾಯಕ ಆಗ್ಲಕ್ಕೆ ಆಗೋದಿಲ್ಲ. ವಿಜೇಂದ್ರ ಒಂದು ರಾತ್ರಿಯಾಗ ಆಗ್ತಿದ್ದಂದ್ರೆ ವಿದೇಶನಾಗ ಯಾಕೆ ಆಸ್ತಿ ಮಾಡ್ಯಾನವ? ಒಂದು 5 ಸಕ್ಕರೆ ಕಾರ್ಖಾನೆ ಮಾಡಿ ನೋಡಲಿ, 3,500 ಕೊಡ್ಲಿ ಅವ. ಈ ಬೆಳಗಾವಿ ಅಲ್ಲಿ ಇಲ್ಲಿ ಕೆಲವೊಂದು ಮಾರಾಟಕ್ಕೆ ಅದಾವು, ಅದು ತೊಗೊಂಡು 3,500 ಕೊಡಲಿ. ಏನು ಅಲ್ಲಿ ಮಾರಿಷಸ್, ದುಬೈ ಯಾಕೆ ಆಸ್ತಿ ಮಾಡ್ಯಾನ? ಮಲೇಷ್ಯಾದಾಗ ಯಾಕೆ ಮಾಡ್ಯಾನ? ರೈತನ ಮಗ ಅಲ್ಲ, ಎಮ್ಮೆ ಮಗ, ಮಂಡಿನ ಮಗ, ಯಾವುದೋ ಮಗ. ಅಲ್ಲಿ ಯಾಕೆ ಹೋದಪ್ಪ? ದುಬೈದಾಗ ಯಾಕೆ ಆಸ್ತಿ ಮಾಡದ? ಮಲೇಷ್ಯಾದಾಗ ಯಾಕೆ ಇವ್ರ ಅಕೌಂಟ್ ಅದಾವು? ಇವರು ಮಂಡಿನ ಮಗ, ರೈತನ ಮಗ ಇದ್ದವರು ಕರ್ನಾಟಕದಾಗ ಅದು ಆಸ್ತಿ ಮಾಡಬೇಕು. ಕರ್ನಾಟಕ ರೈತರಿಗೆ ಒಂದು ವಿಜೇಂದ್ರ ಒಂದು 5 ಸಕ್ಕರೆ ಕಾರ್ಖಾನೆ ಮಾಡಿ 3,500 ಹಾಕ್ರಿ, 5,000 ಕೊಡ್ಲಲ್ಲ. ನಾವೇನೋ ಆರ್ತಿ ತೊಗೊಂಡು ಬೆಳಗ್ತೀವಿ. ಜೈ ಜೈ ವಿಜಯೇಂದ್ರ, ನಿನ್ನ ನಾಮೋ ಸಕ್ಕರೆ ರೈತರ ಭವಿಷ್ಯವು, ಜಯ 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 ಹಾಕ್ತೀವಿ. ಎಲ್ಲ ಕಳ್ಳರು ವಿದೇಶನಾಗ ಆಸ್ತಿ ಮಾಡ್ತಾರೆ, ಇಲ್ಲೇ ಸೌರ ವಿದ್ಯುತ್ ತಗೋತಾರೆ. ಯಾರು ಅದಾವ ಸೌರ ವಿದ್ಯುತ್ತು? ಯಾರು? ಡಿ ಕೆ ಶಿವಕುಮಾರ್ ಹೇಳಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿ. ಸೌರ ವಿದ್ಯುತ್ತದ ನೀವು ಎಷ್ಟು ಪರ್ ಯೂನಿಟ್ ನೀವು ಎಷ್ಟು ತೊಗೊಳಕತ್ತೀರಿ? ನಮ್ಮ ಇದ್ರನ್ನ
ವಿದ್ಯುತ್ತನ್ನು ಕಾರ್ಖಾನೆ ವಿದ್ಯುತ್ ತಗೋದಿಲ್ಲ. ನೀವು ಕಾರ್ಖಾನೆ ವಿದ್ಯುತ್ತನ್ನು ಈಗ ನಂದೇ ಫ್ಯಾಕ್ಟರಿ 40 ಮೆಗಾವಾಟ್ ಮಾಡ್ಬೋದು. ನಮ್ಮ ಕಾರ್ಖಾನೆಗೆ 15 ಮೆಗಾವಾಟ್ ಮಾಡ್ಬೋದು. 25 ಮೆಗಾವಾಟು ನೀವು ₹6 ಕೊಡ್ರಿ. ₹6 ಕೊಡ್ರಿ, ನಾ 100-200 ರೂಪಾಯಿ ಹೆಚ್ಚು ಕೊಡ್ತೀವಿ ನಾವು ರೈತರಿಗೆ. ಇಲ್ಲ ಸರ್, ಅದು ಏನೂ ಪ್ರಾಕ್ಟಿಕಲೇ ಇಲ್ಲ. ನಾವು ಹೇಳಿದ್ರೆ ಅವ್ರು 14,500ದಾಗ ₹6 ಕೊಡ್ತೀವಿ ಅಂತ ಬರ್ದಾರ. ₹6 ಯಾವ್ಯಾವ ನೋಡ್ರಿ, ಕೆಲವೊಂದು ಕಾರ್ಖಾನೆಯಾಗ ವಿದ್ಯುತ್ ಉತ್ಪಾದನೆ ಇಲ್ಲ, ಕೆಲವೊಂದು ಕಾರ್ಖಾನೆದಾಗ ಇಥನಾಲ್ ಇಲ್ಲ. ವಿದ್ಯುತ್ ಉತ್ಪಾದನೆ ಇಲ್ಲ, ಬರೀ ಸಕ್ರೆ ಮಾಡೋಂಥವ್ರಿಗೆ ನೀವು ಅಷ್ಟು ಕೊಡ್ರಿ ಇಟ್ಟು ಕೊಡ್ರಿ ಅಂತ ಹೇಳಿ ಲೆಕ್ಕ ಹಾಕಿ ಹೇಳಿದ್ರೆ ಅಷ್ಟು ಕಳಕಳಿ ಇತ್ತಂದ್ರೆ ಇದೇ ಹೆಂಗಾದ್ರೂ ಒಳ್ಳೆ ಸಂಬಂಧ ಇದೆ ವಿಜೇಂದ್ರಂದು. ಯಾರು ಕೂಡ ಸಿದ್ದರಾಮಯ್ಯ ಕೂಡ ಸಂಬಂಧ ಇದೆ. ಶಿವಾನಂದ ಪಾಟೀಲ್ ಅಗದಿ ಆತ್ಮೀಯರು, ಅವ್ರವ್ರು ಕೂಡ ನಾನು ಸೋಲಿಸ್ಬೇಕಂತೇಳಿ ಪ್ರತಿ ಇಲೆಕ್ಷನ್ದಾಗ ಪ್ಲ್ಯಾನ್ ಮಾಡಿರ್ತಾರೆ. ಆ ಶಿವಾನಂದ ಪಾಟೀಲ ಮತ್ತು ವಿಜೇಂದ್ರ, DK ಶಿವಕುಮಾರ್, ಯಾಕಂದ್ರೆ DK ಶಿವಕುಮಾರ್ ಪಟ್ಟ ಭಿಕ್ಷೆಯಿಂದ MLA ಆದಂಥ ವಿಜೇಂದ್ರ ಚರ್ಚೆ ಮಾಡಿ ಕೊಡ್ಲಿ 3 ವರ್ಷ ನಮ್ದಂಗೆ ಗಂಟು ಹೋಗೋದು. ಅಲ್ಲಿ ಹೋಗಿ ರಾತ್ರಿ ಮಕ್ಕೋದು, ಇಲ್ಲಿ ಪಾರ್ಟಿ ಮಾಡೋದು, ಮುಂಜಾನೆದು DK ಶಿವಕುಮಾರ್ ಮನೆಗೆ ಲೆಟರ್ ಸರ್ ಒಂದು ಸ್ಯಾಂಕ್ಷನ್ ಮಾಡಿ ಸರ್ ತಗ್ಗಾಡೋದು. ಹಿಂಗಿದೆ ರಾಜಕಾರಣ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.